ಬಿಗ್ ಬಾಸ್‌ನಲ್ಲಿ ಇವತ್ತೊಂದು ಸಿಕ್ಕಾಪಟ್ಟೆ ಮೇಜರ್ ಟ್ವಿಸ್ಟ್ ಇದೆ. ಯಾರು ಗೆಸ್ ಮಾಡದಂತ ಸ್ಪರ್ಧಿನೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ಇದೇ ಮೊದಲ ಬಾರಿ ಅಂತ ಕಾಣಿಸುತ್ತೆ. ಮೋಸ್ಟ್ ಟ್ರೆಂಡಿಂಗ್‌ನಲ್ಲಿರುವ, ಕಂಟೆಂಟ್ ಕೊಡ್ತಾ ಇರುವ ಮತ್ತು ಜನರಿಗೂ ಇಷ್ಟ ಆಗಿರುವಂತ ಸ್ಪರ್ಧಿಯನ್ನ ಇಷ್ಟು ಬೇಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳಿಸೋದಕ್ಕೆ ನಿರ್ಧಾರವನ್ನ ಮಾಡಿರೋದು. ಶಾಕಿಂಗ್ ಅನಿಸ್ತಾ ಇದೆ. ಮೊದಲೇ ಈ ಸೀಸನ್‌ಗೆ ಟಿ.ಆರ್.ಪಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂಥದ್ರಲ್ಲಿ ಟಿ.ಆರ್.ಪಿಯನ್ನ ತಂದುಕೊಡ್ತಾ ಇರುವಂತ ವ್ಯಕ್ತಿಯನ್ನೇ ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳಿಸೋದು ಅಂತಂದ್ರೆ ಏನಿದು? ಇದ್ರಲ್ಲೂ ಒಂದು ಟ್ವಿಸ್ಟ್ ಇದೆ. ಸಿಕ್ಕಾಪಟ್ಟೆ ದೊಡ್ಡ ಟ್ವಿಸ್ಟೇನೆ. ಅಷ್ಟಕ್ಕೂ ಆಗಿದ್ದೇನು? ಅವ್ರ ಮನೆಯಿಂದ ಹೊರಗಡೆ ಹೋಗುವಂಥದ್ದು ನಡೆದಿದ್ದಾದ್ರೂ ಏನು? ಯಾಕೆ ಮನೆಯಿಂದ ಹೊರಗಡೆ ಕಳಿಸ್ತಾ ಇದ್ದಾರೆ? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಸ್, ಬಿಗ್ ಬಾಸ್ ಸೀಸನ್ ಈ ವಾರ ಅಥವಾ ಈ ಸೀಸನ್ ಅಂತ ಬಂದಾಗ ಹೇಳ್ಕೊಳ್ಳುವಂತ ಮಜಾ ಇಲ್ಲ ಅಂತ ಹೇಳ್ತಾ ಇದ್ರು. ಕಳೆದ ಸೀಸನ್ಗೆಲ್ಲ ಹೋಲಿಸ್ಕೊಂಡ್ರೆ ಈ ಸೀಸನ್ ಒಂಥರ ಸಪ್ಪೆ ಅಂತ ಹೇಳ್ತಾ ಇದ್ರು. ಆದರೆ ಗಿಲ್ಲಿ ಮತ್ತು ರಕ್ಷಿತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆಯಲ್ಲಿ ಜನರನ್ನ ರೀಚ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇದೆಯೇನೋ ಅಂತ ಅನ್ಕೊಳ್ಳಲಾಗಿತ್ತು. ಈ ಬಿಗ್ ಬಾಸ್ ಸೀಸನ್ 12 ತುಂಬಾ ಸಪ್ಪೆ ಅನ್ನುವಂತ ಕಾರಣಕ್ಕಾಗಿ ಹಿಂದಿನ ಸೀಸನ್ನ ಚೈತ್ರಾ ಕುಂದಾಪುರ ಮತ್ತು ರಜತನ್ನ ಮನೆಯೊಳಗೆ ಕಳಿಸಿದ್ದು ಆಯ್ತು. ಆದ್ರೆ ಇದೀಗ ರಕ್ಷಿತಾ ಶೆಟ್ಟಿಯನ್ನ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಮಾಡಲಾಗಿದೆ ಅನ್ನುವಂತ ಶಾಕಿಂಗ್ ಸುದ್ದಿ ಹೊರಗೆ ಬಿದ್ದಿರೋದು. ಇದು ಸತ್ಯ ಸತ್ಯ ಸತ್ಯ, ಸುಳ್ಳಂತೂ ಖಂಡಿತ ಅಲ್ಲ. ರಕ್ಷಿತಾ ಬಂದ ಮೊದಲ ದಿನವೇ ವಾಪಸ್ ಕಳಿಸ್ದಾಗ್ಲೇನೆ ಜನ ತಿರುಗಿ ಬಿದ್ಬಿಟ್ಟಿದ್ರು. ಬೇಕು ಅಂತ ಮಂಗಳೂರು ಹುಡುಗಿಯನ್ನ ಕರೆಸ್ಕೊಂಡು ಮೋಸ ಮಾಡಿ ಹೊರಗಡೆ ಕಳಿಸಿದ್ದಾರೆ, ಇದು ಸರಿಯಲ್ಲ, ಇದು ತಪ್ಪು ಅಂತ ಕೂಡ ಹೇಳಿದ್ರು. ರಕ್ಷಿತಾ ಚೆನ್ನಾಗಿ ಆಟ ಆಡ್ತಾ ಇದ್ಲೇನೋ, ಮೊದಲ ದಿನವೇ ಯಾಕೆ ವಾಪಸ್ ಕಳಿಸ್ಬೇಕಾಗಿತ್ತು ಅಂತ ತುಂಬಾ ಜನ ರೊಚ್ಚಿಗೆದ್ದಿದ್ದು ಕೂಡ ಇದೆ. ಅದಾದ್ಮೇಲೆ ಅದೊಂದು ಟ್ವಿಸ್ಟು, ಅದೊಂದು ಟರ್ನು ಅಂತ ರಕ್ಷಿತಾ ಶೆಟ್ಟಿನ ಒಳಗಡೆ ಕರ್ಸ್ಕೊಂಡ್ರು. ರಕ್ಷಿತಾ ಆಡ್ತಾ ಇದ್ದಂಥ ಮಾತು, ಆಕೆಯ ಇನೋಸೆನ್ಸು, ಆಕೆ ಹಾಕ್ತಾ ಇದ್ದಂಥ ಬಟ್ಟೆ, ಜನಸಾಮಾನ್ಯರಲ್ಲಿ ಸಾಮಾನ್ಯ ಹುಡುಗಿ ಅಂತ ಕರೆಸ್ಕೊಂಡಂಥ ರೀತಿ, ಏನೇ ಇದ್ರೂ ನೇರವಾಗಿ ಮಾತನಾಡಿದ್ದು, ಸೆಲೆಬ್ರಿಟಿಗಳ ಮುಂದೆ ನಾನೇನು ಕಮ್ಮಿ ಇಲ್ಲ ಅಂತ ತೊಡೆ ತಟ್ಟಿ ನಿಂತಿದ್ದು, ಎಲ್ರಿಗೂ ಬೆವರಿಳಿಸಿದ್ದು, ಎಲ್ಲರೂ ತಪ್ಪು ಮಾಡಿದಾಗ ಮಾತಾಡಿದ್ದು, ನಮ್ಮೋರು ತಮ್ಮೋರು, ನನ್ನ ಗ್ಯಾಂಗು ಇನ್ನೊಂದು ಗುಂಪು ಅಂತ ಇಲ್ದೇನೆ ತನ್ನ ಗ್ಯಾಂಗ್ನವ್ರು ತಪ್ಪು ಮಾಡಿದ್ರು ತಪ್ಪು ಅಂತ ಹೇಳಿದ್ದು, ಎದುರುಗಡೆ ಇದ್ದವ್ರು ತಪ್ಪು ಮಾಡಿದ್ರು ತಪ್ಪು ಅಂತ ಹೇಳಿದ್ದು, ಇದೆಲ್ಲವನ್ನ ನೋಡಿದಾಗ ಮತ್ತು ಕೊಟ್ಟಂತ ಟಾಸ್ಕ್ ಅನ್ನ ಚೆನ್ನಾಗಿ ಆಟ ಆಡಿದಾಗ, ಯಾರೂ ಈಕೆಯನ್ನ ಕೇರೆ ಮಾಡದೆ ಇದ್ದಾಗಲೂ ಕಾನ್ಫಿಡೆಂಟ್ ಲೆವೆಲ್ನಲ್ಲಿ ಇದ್ದಿದ್ದು, ಅಯ್ಯೋ ನಾನು ಸಾಮಾನ್ಯ ಹುಡುಗಿ, ನಾನು ನೋಡೋದಕ್ಕೆ ಚೆನ್ನಾಗಿಲ್ಲ, ನನ್ನ ಹತ್ರ ಬಟ್ಟೆ ಚೆನ್ನಾಗಿಲ್ಲ, ಇದ್ಯಾವುದನ್ನು ಗಮನದಲ್ಲಿ ಇಟ್ಕೊಂಡೆ ನಾನು ಬಂದಿರೋದು ಆಟ ಆಡೋಕ್ಕೆ, ನಾನು ಆಟ ಆಡಿಯೇ ತೀರ್ತೀನಿ ಅಂತ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ಇದ್ದಂಥ ರಕ್ಷಿತನನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸುವಂಥ ವಿಚಾರ ಕೇಳಿ ಜನ ಶಾಕ್ ಆಗಿದ್ದಾರೆ. ಇನ್ನೆಂಥ ಕ್ಯಾಂಡಿಡೇಟ್ ಬೇಕು ಇವರಿಗೆ? ಏನು ಮಾಡೋಕೆ ಹೊರಟಿದ್ದಾರೆ? ಈ ಟ್ರೆಂಡಿಂಗ್ನಲ್ಲಿರುವಂಥ ಕಂಟೆಂಟನ್ನು ಕೊಡ್ತಾ ಇರುವಂಥ ಹುಡುಗಿಯನ್ನೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ಬಿಟ್ರೆ ನೋಡೋದಾರು ಯಾರು ಅಂತ ಹೇಳ್ತಾ ಇದ್ರು. ಹೌದು, ರಕ್ಷಿತಾ ಈ ವಾರ ಎಲಿಮಿನೇಟ್ ಆಗಿದ್ದಾರೆ. ರಕ್ಷಿತಾ ಲಗೇಜ್ ಪ್ಯಾಕ್ ಮಾಡಿಕೊಂಡು ಹೊರಗಡೆನೂ ಬಂದಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿರುವಂಥ ಸ್ಪರ್ಧಿಗಳಿಗೆ ಇದು ಶಾಕಿಂಗ್ ಅನಿಸಿದೆ. ರಕ್ಷಿತಾ ಕೊನೆಯವರೆಗೂ ಇರ್ತಾಳೆ ಅಂತ ತುಂಬ ಜನ ಅಂತ ಅನ್ಕೊಂಡಿದ್ರು. ಆದರೆ ಕಹಾನಿ ಮೇ ಟ್ವಿಸ್ಟು ಅನ್ನೋ ಹಾಗೇನೆ ಬಿಗ್ ಬಾಸ್ ಒಂದು ಟ್ವಿಸ್ಟನ್ನು ಇಟ್ಟಿದ್ದಾರೆ. ಅದೇನು ಟ್ವಿಸ್ಟು ಅಂತ ಹೇಳ್ತೀನಿ. ಆದರೆ ಅದಕ್ಕಿಂತ ಮುಂಚಿತವಾಗಿ ಇವತ್ತು ರಕ್ಷಿತಾ ಮಾತ್ರ ಹೊರಗಡೆ ಹೋಗ್ತಾ ಇಲ್ಲ. ರಕ್ಷಿತಾ ಜೊತೆಗೆ ಇನ್ನೊಬ್ಬ ವ್ಯಕ್ತಿಯು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ಯಾರಿರ್ಬೋದು ಇನ್ನೊಬ್ಬ ವ್ಯಕ್ತಿ ಅನ್ನೋದು ನಿಮಗೆ ಪ್ರಶ್ನೆ ಆಗಿದ್ರೆ ಅದು ಬೇರೆ ಇನ್ಯಾರೂ ಅಲ್ಲ. ರಕ್ಷಿತಾ ಜೊತೆಗೆ ಈಗ ತಾನೇ ಬಿಗ್ ಬಾಸ್ ಮನೆಗೆ ಬಂದಂತ ರಜತ್ ಕೂಡ ಹೊರಗಡೆ ಹೋಗ್ತಾ ಇದ್ದಾರೆ. ರಜತ್ ಕಳೆದ ಸೀಸನ್ನಲ್ಲೂ ಕೂಡ ಹೆಸರು ಮಾಡಿದ್ರು. ಬಿಗ್ ಬಾಸ್ ಮನೆ ಒಳಗಿರ್ಲಿ ಅಥವಾ ಹೊರಗಡೆ ಇರಲಿ, ಟ್ರೆಂಡಿಂಗ್ ನಲ್ಲಿ ಇರೋ ಕೆಲಸವನ್ನ ರಜತ್ ಅಂತೂ ಮಾಡ್ತಾನೆ ಇರ್ತಾರೆ. ಯಾಕಂದ್ರೆ ಕಂಟೆಂಟ್ ಕೊಡ್ತಾನೆ ಇರ್ತಾರೆ. ಅದು ಇರಿಟೇಟ್ ಆಗ್ಬೋದು, ಕಿತಾಪತಿ ಆಗ್ಬೋದು, ಏನೇ ಆಗ್ಬೋದು. ರಜತ್ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಕಂಟೆಂಟ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ರಜತನ ಈ ಸೀಸನ್ನಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸೋದಕ್ಕೆ ಕಾರಣ, ಈ ಸೀಸನ್ ಸ್ವಲ್ಪ ಸಪ್ಪೆಯಾಗಿ ನಡೀತಾ ಇದೆ, ಅದಕ್ಕೆ ಸ್ವಲ್ಪ ಬೂಸ್ಟಪ್ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿಯೇ ಕಳಿಸಿದ್ದು. ಆದರೆ ರಜತನ್ನು ಕೂಡ ಎಲಿಮಿನೇಟ್ ಮಾಡಲಾಗಿದೆ ರಕ್ಷಿತಾ ಜೊತೆಗೆ. ರಕ್ಷಿತಾ ಜೊತೆಗೆ ರಜತ್ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾ ಇದ್ದಾರೆ. ಅಷ್ಟಕ್ಕೂ ಬಿಗ್ ಬಾಸ್ ಮನೆಯಿಂದ ರಜತ್ ಮತ್ತು ರಕ್ಷಿತಾ ಇಬ್ಬರು ಹೊರಗಡೆ ಬಂದರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಒಬ್ಬನೇ ಆಗಲ್ವಾ? ಕಂಟೆಂಟ್ ಕೊಡೋದಕ್ಕೆ ಯಾರೂ ಇಲ್ಲ. ಹೆಂಗೆ ಕಂಟೆಂಟ್ ಕೊಡ್ತಾರೆ ಅನ್ನೋದು ತುಂಬ ಜನದ ಪ್ರಶ್ನೆ. ಇದನ್ನೇ ಗಿಮಿಕ್ಕು ಅಂತ ಹೇಳಿದ್ದು. ಮನೆಯಿಂದ ಲಗೇಜ್ ಪ್ಯಾಕ್ ಮಾಡಿಕೊಂಡು ಹೊರಗೆ ಬರುವಂಥ ರಕ್ಷಿತಾ ಮತ್ತು ರಜತ್ ಇಬ್ರು ಬಿಗ್ ಬಾಸ್ ಮನೆಯಲ್ಲೇ ಇರಲಿದ್ದಾರೆ. ಯಾವಾಗಲೂ ಕೊನೆಯ ಹಂತದಲ್ಲಿ ಸೀಕ್ರೆಟ್ ಟಾಸ್ಕ್ ಅಂತ ಇರ್ತಿತ್ತು ಅಥವಾ ಸೀಕ್ರೆಟ್ ರೂಮ್ ಅಂತ ಇರ್ತಿತ್ತು. ಆದರೆ ಈ ಸೀಸನ್ನಲ್ಲಿ ಎಲ್ಲವೂ ಬೇಗ ಬೇಗ ನಡೀತಾ ಇದೆ. ರಜತ್ ಮತ್ತು ರಕ್ಷಿತಾ ಇಬ್ಬರನ್ನು ಕೂಡ ಬಿಗ್ ಬಾಸ್ ಸೀಕ್ರೆಟ್ ರೂಮಿಗೆ ಕಳಿಸ್ತಾ ಇದ್ದಾರೆ. ಅಷ್ಟಕ್ಕೂ ಸೀಕ್ರೆಟ್ ರೂಮಿಗೆ ಇವರಿಬ್ಬರನ್ನ ಕಳಿಸಿದ ನಂತರದ ಡೆವಲಪ್ಮೆಂಟ್ ಇನ್ನೊಂದಷ್ಟು ಕ್ಯೂರಿಯಾಸಿಟಿಗೆ ಕಾರಣವಾಗಿದೆ.
ಹೌದು. ಹಾಗ್ ನೋಡಿದ್ರೆ ರಕ್ಷಿತಾ 2 ಬಾರಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಾಲಿಡ್ತಾ ಇರೋದು. ಆದ್ರೆ ಕಳೆದ ಬಾರಿ ಬಿಗ್ ಬಾಸ್ ಮನೆ ಒಳಗೆ ತಾನಿಲ್ದೆ ಏನಾಗಿತ್ತು ಅನ್ನೋದು ಗೊತ್ತಿಲ್ಲ. ಆದ್ರೆ ಈ ಬಾರಿ ಸೀಕ್ರೆಟ್ ರೂಮ್‌ನಲ್ಲಿ ಇದ್ಕೊಂಡು ಯಾರ್ಯಾರು ತನ್ನ ಬಗ್ಗೆ ಮಾತಾಡ್ತಾರೆ, ಯಾರ್ಯಾರು ಮಾತಾಡಲ್ಲ, ಹೊರಗಿನಿಂದ ಎಲ್ಲರ ಆಟ ಹೆಂಗ್ ಕಾಣಿಸ್ತಾ ಇದೆ, ಒಂದು ಐಡಿಯಾ ತೆಗೆದುಕೊಂಡು ರಕ್ಷಿತಾ ಮತ್ತೆ ಕಮ್‌ಬ್ಯಾಕ್ ಮಾಡ್ತಾರೆ. ಇದು ಮನೆಯೊಳಗಿರುವಂತಹ ಸ್ಪರ್ಧಿಗಳಿಗೆ ಶಾಕ್ ಅನ್ಸ್ಬೋದು. ಆದ್ರೆ ರಜತ್ ವಿಚಾರದಲ್ಲಿ ಇನ್ನೂ ಒಂದು ಕ್ಯೂರಿಯಾಸಿಟಿ ಇದೆ. ಮೂಲಗಳ ಪ್ರಕಾರ ರಜತ್ ಕೂಡ ವಾಪಸ್ ಬಿಗ್ ಬಾಸ್ ಮನೆಗೆ ಕಳಿಸ್ಬೋದು. ಯಾಕಂದ್ರೆ ರಜತ್ ಈಗ ಆಲ್ರೆಡಿ ಎಲ್ರಿಗೂ ಭಯ ಹುಟ್ಟಿಸ್ಬಿಟ್ಟಿದ್ದಾರೆ. ಕೆಲವರ ನಡುವೆ ಬೆಂಕಿ ಹಚ್ಚಿಸ್ಬಿಟ್ಟಿದ್ದಾರೆ. ಅಶ್ವಿನಿ ಗಿಲ್ಲಿಗೆ ಆಗ್ತಾನೆ ಇರಲಿಲ್ಲ, ಅವರಿಬ್ರು ಒಂದಾಗಂತೆ ರಜತ್ ಮಾಡಿದ್ದಾರೆ. ಹಾಗಾಗಿ ರಜತ್ನ ವಾಪಸ್ ಕಳಿಸ್ಬೇಕು ಅನ್ನೋದಿದ್ರೂ ಕೂಡ ಸಿಚುವೇಶನ್ ಅನ್ನ ನೋಡಿಕೊಂಡು ರಜತನ್ನ ಹಾಗೇನೆ ಬಿಗ್ ಬಾಸ್ ಮನೆಗೆ ಒಂದಿನ ಕಳಿಸಿ ನೆಕ್ಸ್ಟ್ ವಾಪಸ್ ಕಳಿಸ್ಕೊಳ್ಬಹುದಾದ ಸಾಧ್ಯತೆಯೂ ಕೂಡ ಇದೆ. ಇಲ್ಲ ಅಂತ ಹೇಳಿದ್ರೆ ನೇರವಾಗಿ ಸೀಕ್ರೆಟ್ ರೂಮಿನಿಂದ ವಾಪಸ್ ಮನೆಗೆ ಬರಬಹುದಾದ ಸಾಧ್ಯತೆಯೂ ಕೂಡ ಇದೆ. ಆದ್ರೆ ರಜತ್ ಮತ್ತು ರಕ್ಷಿತಾ ಇಬ್ರು ಸೀಕ್ರೆಟ್ ರೂಮ್‌ನಲ್ಲಿ ಕುತ್ಕೊಂಡು ಯಾರ್ಯಾರು ಏನೇನ್ ಮಾತಾಡ್ಕೊಳ್ತಾ ಇದ್ದಾರೆ, ಯಾರ್ಯಾರ ಸ್ಟ್ರಾಟಜಿ ಏನಿದೆ ಇದೆಲ್ಲವನ್ನ ಹತ್ತಿರದಿಂದ ಗಮನಿಸಬಹುದು. ಆದ್ರೆ ಬಿಗ್ ಬಾಸ್ ಮನೆ ಒಳಗಿರುವಂತ ಸ್ಪರ್ಧಿಗಳಿಗೆ ರಕ್ಷಿತಾ ಮನೆಯಿಂದ ಹೊರಗೆ ಹೊಂಟೋಗ್ಬಿಟ್ಲು ಅನ್ನೋದೊಂದು ಇರತ್ತೆ. ಸೊ ರಕ್ಷಿತಾ ಹೋದ್ಮೇಲೆ ನಮ್ಮ ಜಾಗ ಕ್ಲಿಯರು, ನಮ್ಮ ಲೈನ್ ಕ್ಲಿಯರು ಅಂತ ಕೆಲವರು ಮೈ ಮರಿಬಹುದು. ವಾಪಸ್ ರಕ್ಷಿತಾ ಕಮ್ ಬ್ಯಾಕ್ ಮಾಡಿದಾಗ ಕೆಲವರಿಗೆ ಅದನ್ನ ಒಪ್ಕೊಳ್ಳೋದಕ್ಕೂ ಕಷ್ಟ ಆಗ್ಬೋದು. ಇದರಿಂದ ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು, ಡಿಸಪಾಯಿಂಟು ಆಗ್ಬೋದು. ಆಟದ ಮೇಲೆ ಪರಿಣಾಮವೂ ಕೂಡ ಬೀರ್ಬೋದು. ಆದ್ರೆ ರಕ್ಷಿತಂಗೆ ಇದು ಖಂಡಿತ ಪ್ಲಸ್ ಆಗತ್ತೆ. ಅದನ್ನ ಪ್ಲಸ್ ಮಾಡ್ಕೊಳ್ಬೇಕಾಗಿರೋದು ರಕ್ಷಿತಾನೆ. ಹೊರಗಡೆಯಿಂದ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಈ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ರಕ್ಷಿತಾ ಮತ್ತು ರಜತ್ ಸೀಕ್ರೆಟ್ ರೂಮಿಗೆ ಹೋಗ್ತಾ ಇರೋದು ಸೂಕ್ತನಾ ಅಥವಾ ಬೇರೆ ಇನ್ಯಾರಾದ್ರೂ ಹೋಗ್ಬೇಕಾಗಿತ್ತಾ? ಇದನ್ನ ನೀವೇ ಕಮೆಂಟ್ ಮಾಡೋದ್ರ ಮುಖಾಂತರವಾಗಿ ತಿಳಿಸಬಹುದು.